ಹಸ್ತಿನಾಪುರ ಸಾರ್ವಭೌಮ ಛಲದಂಕಮಲ್ಲ ಈ ಸುಯೋಧನ. ಹಸ್ತಿನಾಪುರ ಗುರುದೇವ ನಮೋ ನಮಃ. ಮಂಗಳವಾಗಲಿ. ಆಗತ್ತ ಜಾಗ. ಉರಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ಉರಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ಕುರುಕುಂಭಿನಿಯ ಪಾರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎನೈ ಹರೆಯನಗೆ ಸುರಸಿಂಧೂದನಯ ಗುರುವಂದ್ಯ ವಿನಯ ಸಾಟಿ ಇರುವರೆಗಿನ್ ಎಮಗೆ ಸರಿ ಸಾಟಿ ಇರುವರೆ ಪೇ ಸಾಟಿ ಇರುವರೆಗಿನ್ ಎಮಗೆ ಸರಿ ಸಾಟಿ ಇರುವರೆ ಪೇ ಕುರುಕುಲ ಸಿಂ ಆಸನದಿ ಛಲ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿದೆ. ಕುರುಕುಲ ಸಿಂ ಆಸನದಿ ಛಲ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿದೆ. ಸಾಟಿ ಇರುವರೆಗಿನ್ ಎಮಗೆ ಸರಿ ಸಾಟಿ ಇರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡನು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡೆನು. ಈ ಮಾವಶಕುನಿ ಸಲಹೆ ನೀಡದಿರುವನ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನ. ಈ ಮಾವಶಕುನಿ ಸಲಹೆ ನೀಡದಿರುವನ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನ. ಅನುಜದು ಶಾಸನ ಅವರನ್ನು ವಧಿಸದಿರುವನೆ. ಸಹೋದರ ಅಗ್ರಜ ಅನುಜದು ಶಾಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರೆ ಪೇ ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರೆ ಪೇ ಕುರುಕುಲ ಸಿಂ ಆಸನದೇ ಛಲ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿದೆ. ಕುರುಕುಲ ಸಿಂ ಆಸನದೇ ಛಲ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿ. ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರೆ ಪೇ
ಸಭಿಕರೇ, ಸಭಾಸದರೇ, ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನ ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಭಿಕ್ಷಾಟನೆಯಿಂದ ಯಾಚನೆ ಮಾಡುತ್ತಿದ್ದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನೇ ರಾಯಭಾರಿಯಾಗಿ ಕಳಿಸುತ್ತಿರುವಂತೆ ನೋಡಿದಿರಾ? ಅವರ ಧೈರ್ಯ ಸ್ಥೈರ್ಯ ಅದೆಷ್ಟರ ಮಟ್ಟಿಗಿರುವುದು? ಕುಮಾರ, ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ನಾನು ಸದಾ ಸಿದ್ಧ, ನಾನು ಅದರ ದೀಕ್ಷಾಬದ್ಧ. ಆದ ಕುಮಾರ, ನನ್ನ ಬಳಿಯಲ್ಲಿ ಯಾದವ ಅಕ್ಷವೇಣಿ ಸೈನ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗೊಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಸಿದ್ಧಪಡಿಸಲು ನಮಗೆ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಆ ಏಡಿ ಪಾಂಡವರನ್ನು ಜಯಿಸಲು ನಾನಿಲ್ಲವೇ? ಮತ್ತು ಈ ನಮ್ಮ ಅಂಗರಾಜಾಧಿಪತಿ ಕರ್ಣನಿಲ್ಲವೇ? ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮರು ಬರ್ತಿರೋ ಬಹಳ ಸಂತೋಷ, ಬಹಳ ಸಂತೋಷ. ಬಹಳ ಸಂತೋಷ. ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನು ಇಲ್ಲಿರುವಲ್ಲಿ ಆ ದನಗಳನ್ನು ಕಾಯುವ ಗೋಪಾಲನು ಪುರುಷೋತ್ತಮನೋ? ಚಚೇ, ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಅವನ ತಿರುಪೈ ಬುದ್ಧಿಯು ಅದೇ ತಾನೇ ಓದಿತು. ದುರ್ಯೋಧನ, ಜ್ಞಾನವನ್ನು ಚೆನ್ನಾಗಿ ಇಟ್ಟುಕೊಂಡು ಮಾತನಾಡು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಬರ್ತಿರೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಹೀಯಾಳಿಸಬೇಡ. ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಕ್ಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಹೋದರ ಅಗ್ರಜ, ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ನನ್ನ ಸಭೆಯಿಂದ ಎಲ್ಲವೋ ವಿದುರ, ಸಾಕು ವಿದುರನ ನೀತಿ ವಾಕ್ಯವ ಬೇಕು ಬೇಕು ಎಂದೊದರುವೆಯ. ಎಲ್ಲವೋ ವಿದುರ, ಸಾಕು ವಿದುರನೆ ನೀತಿ ವಾಕ್ಯವ ಬೇಕು ಬೇಕು ಎಂದೊದರುವೆಯ. ಬೇಕು ಬೇಕು ಎಂದೊದರುವೆಯ, ಬೇಕು ಬೇಕು ಎಂದೊದರುವೆಯ. ಎಲ್ಲವೋ ವಿದುರ, ಯಾಚನೆ ಮಾಡುವ ಕೃಷ್ಣನಲ್ಲಿ ಹೆಚ್ಚಿಗೆ ಮಾತುಗಳೇ ತಕಲೋ. ಯಾಚನೆ ಮಾಡುವ ಕೃಷ್ಣನಲ್ಲಿ ಹೆಚ್ಚಿಗೆ ಮಾತುಗಳೇ ತಕಲೋ. ಸಾಕು ವಿದುರನೆ ನೀತಿ ವಾಕ್ಯವ, ಸಾಕು ವಿದುರನೆ ನೀತಿ ವಾಕ್ಯವ ಬೇಕು ಬೇಕು ಎಂದೊದರುವೆಯ. ಬೇಕು ಬೇಕು ಎಂದೊದರುವೆಯ, ಬೇಕು ಬೇಕು ಎಂದೊದರುವೆಯ. ಎಲ್ಲವೋ ದಾಸಿಪುತ್ರ, ನಮ್ಮಣ್ಣನಿಗೆ ಉಪದೇಶ ಹೇಳುವಂತಹ ಮಹಾಜ್ಞಾನಿಯರ ನೀನು ಎಲ್ಲವೋ ವಿಷಜತ್ತುವೆ ಅಪ್ಪಳಿಸಿ ಬಿಟ್ಟನು. ಈ ನಮ್ಮ ಆಸ್ಥಾನವು ನಿನಗೆ ಯೋಗ್ಯವಲ್ಲ. ಈ ಸಭೆಯನ್ನು ಬಿಟ್ಟು ಹೊರಡು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ ಅವಿವೇಕಿ, ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ನಾಶವಾಗುವೆ ವಂಚಕ. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು.
ಪೂಜ್ಯರಾದ ವಿಭುದ್ರನ ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ರಣಾಂಗಣದಲ್ಲಿ ನಿನ್ನ ಸಹಾಯಕ್ಕೆ ನಿಂತಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಅಜೇಂದ್ರ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸಿನವರ ಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಕರ್ಣ, ಯುದ್ಧದೋಳ್ ಆ ಮಧ್ಯಮ ಪಾಂಡವನನ್ನು ವಧಿಸುವುದಾಗಿ ಬಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಭರವಸೆಯೇತರ ಕರ್ಣ 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 ಬೆಚ್ಚಿದೆ ಆ ಮಿತ್ರ ಈ ವಿದುರನ ಗೊಡ್ಡು ಬೆದರಿಕೆಗೆ. ಈತ ತಾನು ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧವನ್ನು ಮಾಡಿರೋನೇನೋ ಕೇಳಿ ನೋಡು, ಅಥವಾ ಈತನ ಒಂದು ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ ಕರ್ಣ, ಕುಳಿತುಕೋ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದೆ ಆದರೆ ಕೂಡಲೇ ನನ್ನ ರಾಜ್ಯಸಭೆಯಿಂದ ಹೊರಗೆ ಹೋಗಬೇಕಾವುದು ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧವಿದೆಯೇ? ಸಿದ್ಧವಿರುವುದು ಪ್ರಭು, ಕೊಡು ಸಿದ್ಧವಿರುವುದು. ಕೊಡು. ಏಕೆಂದರೆ ಆ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹಿಂದೆ ನಾನು ದ್ವಾರಕೆಗೆ ಹೋಗಿದ್ದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನ ಬಹು ವಿಧವಾಗಿ ಕಾಯಿಸಿದನು. ಅದರ ಪ್ರತಿಕಾರ ಈಗ ತೀರಿಸಿಕೊಳ್ಳುವೆನು. ಕೊಡು ಸಹೋದರ. ಅಗ್ರಜ, ಸಿದ್ಧವಿರುವುದು ಸೈನ್ಯಾಧಿಗಳ ಪಟ್ಟಿಯು. ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಧರ್ಮವೇ ಜಯವು ಕರ್ಮವಲಯವು ಧರ್ಮವೇ ಜಯವು ಕರ್ಮವಲಯವು ಮರ್ಮವನರಿತು ನೀ ನಡೆ ಕಂಡ ಮನುಜ ಮರ್ಮವನರಿತು ನೀ ನಡೆ ಕಂಡ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೆ ನಾನು ನನ್ನದು ಎಂಬ ಮಮಕಾರ ನಿನಗೇಕೆ ಮಣ್ಣಿನಲೇ ಹುಟ್ಟಿ
ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೆ ನಾನು ನನ್ನದು ಎಂಬ ಮಮಕಾರ ನಿನಗೇಕೆ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಆಹಾ ದುರ್ಯೋಧನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಈತನು ನೋಡಿಯೂ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತವಾಗೂ ನನ್ನ ಯೋಗ ಮಾಯೆ. ನನಗೆ ನಮಸ್ಕರಿಸುವುದೇ ಭಾವ ಕೌರವೇಶ್ವರ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಿನ್ನಗೆ ಬಿದ್ದನೆಂದು ಹೆಮ್ಮೆಗೊಳ್ಳಬೇಡ. ನೀನು ಬಂದದ್ದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಅಷ್ಟ ಮಾತ್ರಕ್ಕೆ ತನ್ನ ಕಾಲಿಗೆ ಬಿದ್ದನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಬಂದದ್ದಾಯಿತು, ನೋಡಿದ್ಕೋ ಈ ಪೀಠದಲ್ಲಿ. ಸಾರ್ವಭೌಮ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎನ್ನುವಂತಿದ್ದ ಸಾರ್ವಭೌಮನ ಸ್ಥಿತಿ. ಕೃಷ್ಣ, ದುರ್ಯೋಧನ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಹೌದು. ಇರಬಹುದೇನೋ, ಇದ್ದೇ ಇದೆ. ಬರೀ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ನನ್ನ ರಾಜ್ಯಸಭೆಯಲ್ಲಿ ರಾಜ ನರ್ತನದ ಗಾನ ನಾಟ್ಯವನ್ನು ನೋಡಿ ಆನಂದಿಸುವಂತೆ ಸಹೋದರ ಯಾರಲ್ಲಿ ಏನಪ್ಪಣೆ ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು, ತಕ್ಷಣವೇ. ತಗದಿಮೆ ತಜಂಡ ತಗದಿಮೆ ತಜಂಡ ತರಗಿಡ
ತಜ್ಜಂ ತಗಜಂ ತಗಿಡಜಂ ತದಿಗಿಣತು 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 ದ ಬಲೆ 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 ತಜ್ಜಂ ತಗಜಂ ತಗಿಡಜಂ ತದಿಂಗಿಣತು 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 ತ ತಜ್ಜಂ ತಗಜಂ ತಗಿಡಜಂ ತದಿಗಿಣತು 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 ಕರುಣಾಳು ಗುರುಭೂಪ ರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಗುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮ ರೂಪ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಸರ್ವೇಶ್ವರ ಚತುರ ಸೋದರ ಮವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಎಲ್ಲವ ಬಲ್ಲವ ಈ ಜಗಮಲ್ ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ್ ಕರುಣಾಳು ಗುರುಭೂಪ ರಾಜೇಶ್ವರ ಮಳೆ ಮಳೆ ತೆಗೆರೆ ಮಳೆ ನೀಲವನ ಧಾರಿ ಏ ಚಲುವ ನೀಲವನ ಧಾರಿ ಈ ನಮ್ಮ ಚಲುವ ಕೊಳನಾಟದೆ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ
ನಮ್ಮ ಶ್ರೀಹರೇ ಮುರಾರಿ. ಸದ್ದು ದುರ್ಯೋಧನನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಅಸಂಭವ. ಭೀಮನಿಗಿವನು ಕಡುವೈ ನಮ್ಮ ಹಸ್ತಿನಾಪುರದ ಗದಧಾರಿ. ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದ ಗದಧಾರಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ. ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ. ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಕರುಣಾಳು ಕುರು ಭೂಮ ರಾಜೇಶ್ವರ. ತದಿಗಿನ ತುಮಕುರು ವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರು ಭೂಪ ರಾಜೇಶ್ವರ. ಕರುಣಾಳು ಕುರು ಭೂಪ ರಾಜೇಶ್ವರ. ಕರುಣಾಳು ಕುರು ಭೂಪ ರಾಜೇಶ್ವರ. ರಾಜೇಶ್ವರ ರಾಜೇಶ್ವರ. ಯದುಪತಿ ಯಾರಲ್ಲಿ ನಮ್ಮ ರಾಜ ನರ್ತಕಿಯರಿಗೆ 30 ಬಣ ಬಂಗಾರವನ್ನು ಕೊಟ್ಟು ಕಳಿಸಿ. ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ಇನ್ನು ನೀನು ಬಂದ ವಿಚಾರವನ್ನು ಅರುಹಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಕೆಲವು ವಿಚಾರಗಳನ್ನು ತಿಳಿಸಲು ಬಂದಿರುವೆನು. ವಿಚಾರ? ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾದರೂ ಹೇಳು ಕೃಷ್ಣ, ಸಂತೋಷದಿಂದ ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ ದುರ್ಯೋಧನ. ಮುರಹರಿ ಬಂದ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬಿಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನೂ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲವಾದರೆ ಮುಂದೊದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣಕರ್ತರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪರಮ ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿರುವುದು. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಮಾಡಿದ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ನೀವು ನಮಗೆ ವಾಗ್ದಾನ ನೀಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನವರು ಸಿದ್ಧರಿದ್ದಾರೆ. ವಿಷ ಭೋಜನ, ಲಾಕ್ಷದ್ರೋಹ ದಹನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಹರಣ. ಸಹೋದರ ಆಗ್ರಜ, ಇಂತಹ ನಿಮ್ಮ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಅವರು ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗಾಗಿ ಪ್ರಯತ್ನಿಸಿ. ಭೀಷ್ಮ ದ್ರೋಣಾದಿಗಳೇ, ಪಾಂಡುರಾಜನ ಮರಣ ನಂತರ ಪಾಂಡುಪುತ್ರರು ಕೌರವರಂತೆ ನಿಮ್ಮ ಆಜ್ಞಾನುಸಾರವಾಗಿಯೇ ಬೆಳೆದರಲ್ಲವೇ? ಆ ಮಕ್ಕಳಿಗೂ ಆಶ್ರಯ ನೀಡಿ ಎಂದು ನಾನು ನಿಮ್ಮಲ್ಲಿ ಬೇಡುತ್ತೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ,
ಭರತ ಭೂಮಿಗೆ ಸ್ವತಂತ್ರರಾರೋ ಕುರುಕುಲಕ್ಕೆ ಗುರುದ್ರೋಣರೇ ಕುರುಕುಲಕ್ಕೆ ಗುರುದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದೆನಿಸಿ ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಯಿ ದುರ್ಯೋಧನ ನೋಡಿದ್ಯಾ ಸಹೋದರ ಈ ಕೃಷ್ಣ ನಡೆತಿರುವ ಮಾತುಗಳನ್ನು? ಸಭಾಸದರೇ, ಸರ್ವವನ್ನು ಬಲ್ಲವರಾದ ನಿಮಗೆ ಇನ್ನೂ ಹೆಚ್ಚು ಹೇಳುವ ಅವಶ್ಯಕವಿಲ್ಲ. ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಭೀಷ್ಮ ದ್ರೋಣಾದಿಗಳೇ, ಪಾಂಡುನಂದನರು ನನ್ನೊಡನೆ ಕಳಿಸಿರುವ ಈ ಸಂದೇಶಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ದುರ್ಯೋಧನ, ಆತ ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಕುಮಾರ, ಸಾಧ ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಕುಮಾರ, ಸ್ವಜನ ಹರಣ ವಂಶನಾಶನ. ಕುಮಾರ, ಸಾಧ ಸ್ವಜನ ಹರಣ ವಂಶನಾಶನ, ಬೇಡವೈ ಕದನ ದುರ್ಯೋಧನ. ಬೇಡವೈ ಕದನ ದುರ್ಯೋಧನ, ಬೇಡವೈ ಕದನ. ಕುಮಾರ, ಸಾಧ ವರದಿಗಾಂಡಿ ಪುರುಷ ನಯನ. ಉದಯ, ವರದಿಗಾಂಡಿ ಪುರುಷ ನಯನ, ಬೇಡವೈ ಕದನ
ಸಹೋದರ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ. ಕುಮಾರ ತಾತ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ನೀವು ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೀನಿ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ತಾತ ಕುಮಾರ ದುರ್ಯೋಧನ, ಕರಸಿ ಗನೀನ ಹನುಜಾತರನ್ನ. ಕುಮಾರ ದುರ್ಯೋಧನ, ಆಚಾರ್ಯರೇ ನೀವು ಕೂಡ ಕರಸಿ ಗನೀನ ಹನುಜಾತರನ್ನ. ತೆರೆಯ ನಿಂತು ನೀನ ದರೆಯ ನಿಂತು ನೀನ ಸೌಖ್ಯದಿಂದ ಬಾಳೆ ಆಲಿಸೈ ನುಡಿಯ ತನಯ ಶಶಿಕುಲ ತಿಲಕ ಆಲಿಸೈ ನುಡಿಯ. ಪಾಂಡು ಪುತ್ರರನ್ನ ಕರಸಿ ಗನೀನ. ಪಾಂಡು ಪುತ್ರರನ್ನ ಕರಸಿ ಗನೀನ. ರಾಜ್ಯವನ್ನ ಪಟ್ಟ ರಾಜ್ಯವನ್ನ ಕಟ್ಟ ಸೌಖ್ಯದಿಂದ ಬಾಳೆ ಆಲಿಸೈ ನುಡಿಯ ತನಯ ಶಶಿಕುಲ ತಿಲಕ ಆಲಿಸೈ ನುಡಿಯ ತನಯ 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 ತನಯ. ಕುಮಾರ ಆಚಾರ್ಯರೇ, ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ಭೀಷ್ಮಾಚಾರ್ಯರು ಹೇಳಿದಕ್ಕಿಂತ ನಾನು ನಿನಗೆ ಹೆಚ್ಚಿಗೆ ಹೇಳಲಾರೆ. ಕುಮಾರ, ಪಾಂಡವರು ನೀವು ಸಹೋದರರೇ, ನಿಮ್ಮಲ್ಲಿ ಭೇದ ಭಾವಗಳು ಏಕೆ? ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ರಾಜ್ಯಭಾರ ಮಾಡು. ಕುಮಾರ ದುರ್ಯೋಧನ. ಆಚಾರ್ಯರೇ ನೀವು ಕೂಡ ಅವರಂತೆ ಮಾತನಾಡ್ತಿರುವ. ಕುಳಿತುಕೊಳ್ಳಿ. ಯಾರು? ಓಹೋ, ವಿದುರ ಚಿಕ್ಕಪ್ಪ. ನೀತಿ ಹೇಳುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು, ನನ್ನ ರೋದನವು ಅರಣ್ಯ ರೋಧವೇ. ಏನು ಮಾಡಲಿ, ಕೆಡುವರನ್ನು ಕಂಡಾಗ ವಿವೇಕ ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನನ್ನೂ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಇಟ್ಟುಕೋ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ಸುಮ್ಮನೆ ಕುಳಿತುಕೋ ಎಂದು ಹೇಳಿದನಲ್ಲ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮಗೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವರಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಚೂನತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಆ ಪಾಂಡವರು ನಮ್ಮೊಡನೆ ರಾಜ್ಯವನ್ನು ಅಪೇಕ್ಷಿಸಿದರೆ
ಅದು ದೊರಕುವುದು ರಣಾಂಗದಲ್ಲಿ. ನಮ್ಮೊಡನೆ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಅಗ್ರಜ ಸಹೋದರ, ಪಾಂಡವರು 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 ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ ಆ ಎಡಿ ಪಾಂಡವರು. ಸರಿಯಾಗಿ ಹೇಳಿದ ಸಹೋದರ. ದುರ್ಯೋಧನ, ದುರ್ಯೋಧನ, ಕೃಷ್ಣ, ಒಂದು ದುಃಖಮಾನಮಯ. ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನೀನು ಅದ್ಭುತವನ್ನು. ನಾನು ಅದನ್ನು ಮೊದಲೇ ಬಲ್ಲೆನು. ಏನು ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಭಲೆ ಕೃಷ್ಣ, ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ ಹೇಳುವುದು, ಈಗ ನಾನು ಹೇಳುವನು ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆಯ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಬಾಕ ಭೀಮ. ಅದು ಅದು ಕೃಷ್ಣ ದುರಾಗ್ರಹ. ಲೋಕೈಕ ವೀರನಾದ ನನ್ನ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ಕೃಷ್ಣ ದುರಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದ್ರಲ್ಲವೇ ಆ ನಿನ್ನ ಪಾಂಡವರು. ಅದು ಕೃಷ್ಣ, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭಾರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಚನೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಕೃಷ್ಣ ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ಕೃಷ್ಣ ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಕೊಂಡಾಡುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಂಭೂತನು, ಸಾವಿರ ಆನೆಗಳ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೆಲ್ಲವೂ ಕೊಂಡಾಡುತ್ತಿರುವುದು. ದುರ್ಯೋಧನ, ಭೀಮಸೇನನ ಪರಾಕ್ರಮದ ಅನುಭವದ ರುಚಿ ನಿನಗೂ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮವರ ಪರಾಕ್ರಮಗಳೇನೂ ನಡೆಯದು. ಇನ್ನು ಮಾದ್ರಿಕುಮಾರರಾದ ನಕುಲ ಸಹದೇವರು, ಅವರು ಮಹಾ ಮೇಧಾವಿಗಳು. ದುರ್ಯೋಧನ, ಇವರುಗಳನ್ನೆಲ್ಲ ನೀನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಯೋಚಿಸು, ನಿಧಾನವಾಗಿ ಆಲೋಚಿಸು. ಏನು ಹೇಳಿದೆ ಕೃಷ್ಣ? ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿದೆಯಲ್ಲ. ಕೈಲಾಗದ ಹೇಡಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಇಡಿಂಬ ಕೀಚಕನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನೋ? ಭೀಮನೇ ಇಡಿಂಬ ಕೀಚಕನನ್ನು ಕೊಂದ ಎಂದು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರೂ ಕೊಂದಿರಬಹುದು, ಅದು ನಿನ್ನ ಕುತಂತ್ರದಿಂದ ಕೃಷ್ಣ. ಇಂತಹ ಕೊಲೆಪಾತಕನು, ರೌದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನೋ ನಿನ್ನ ಭೀಮಸೇನ. ಆಗಿದ್ದ ಪಕ್ಷದಲ್ಲಿ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ದುಶ್ಯಾಸನನು ಮುಡಿ ಹಿಡಿದೆಳೆದು ತಂದು ವಸ್ತ್ರಾಪಹರಣ ಮಾಡುವಾಗ ಎಲ್ಲಿ ಅಡಗಿತ್ತೋ ಅವನಿಗೆ ಸಾವಿರ ಆನೆಯ ಬಲ. ಇನ್ನು ಆ ನಿನ್ನ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ಕೊಟ್ಟು ತಗತೈ ಎಂದು ನಾಟ್ಯ ಕಲಿಸಿದ ನಪುಂಸಕ, ಅವನ ಪರಾಕ್ರಮವನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆನು ಕೃಷ್ಣ. ಇನ್ನು ಮಾದ್ರಿಕುಮಾರರಾದ ನಕುಲ ಸಹದೇವರು, ಅವರಿನ್ನು ಬಾಲಕರು, ನನ್ನ ಅರಮನೆಯ ದ್ವಾರ ಬಾಲಕರಾಗರು ಯೋಗ್ಯರಲ್ಲ ಕೃಷ್ಣ. ಇವರ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಭೂಪಾಲಕನಾದ ನನಗಲ್ಲ ಕೃಷ್ಣ. ಕೃಷ್ಣ, ಇಲ್ಲಿಯವರೆಗೂ ಬರೀ ನಿಮ್ಮವರ ಪರಾಕ್ರಮವನ್ನೇ ಕೇಳಿದೆಯಲ್ಲವೇ?
ಈಗ ಕೇಳು, ನಾನು ಹೇಳುವೆನು. ಪುರುಷ ಪ್ರಧಾನರೆಂದರುಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಕೃಷ್ಣ ಪುರುಷ ಪ್ರಧಾನರೆಂದರುಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಭಾರತ ಕಂಡವನಾಳ್ವ ಗಂಡು ಗಲ್ಲಿಗಳವರಾಗಿರ್ದೋಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೋಡೆ. ಭಾರತ ಕಂಡವನ್ನಾಳ್ವ ಗಂಡು ಗಲ್ಲಿಗಳವರಾಗಿರ್ದೋಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೋಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಕೆಂಡಮಂಡಲವಕಾರಿ ಪ್ರಚಂಡತ್ವ ಮೆರೆಯದೆ. ಕೃಷ್ಣ ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತು ಆ ಲಜ್ಜಹೀನರು ದೋರ್ದಂಡರೇಪೆ. ಮಾಧವ ಮಾಧವ ಕೃಷ್ಣ, ಈ ಅಖಂಡ ಭರತಖಂಡವನ್ನು ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದಿರಿ ಕಾಡು ಮೇಡುಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿಗಳು? ಆ ನಿನ್ನ ಹೊಟ್ಟೆ ಭಾಗನ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಿರುವ ನನ್ನ ಸಹೋದರ ದುಶ್ಯಾಸನ. ಎನ್ನು ನಿನ್ನ ಪ್ರಾಣಮಿತ್ರ ಅರ್ಜುನನ ಶಿರಸ್ಸನ್ನು ಛೇದಿಸಿ ಶಪಥಗೈದಿರುವ ನನ್ನ ಮಿತ್ರ ಕರ್ಣ ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುವ ನನ್ನ ಮಾವ ಸೌಬಲರಾಜ ಶಕುನಿ. ಏನು ಪರಾಕ್ರಮಶಾಲಿಗಳಾದ ಸಿಂಧುರಾಜ ದುರ್ಜಯ. ಇತ್ತ ನೋಡು ಕೃಷ್ಣ, ಕುರು ಪಾಂಡವರಿಗೂ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ದ್ರೋಣಾಚಾರ್ಯರು. ಇವರ ಪರಾಕ್ರಮವು ಇಡೀ ಲೋಕಕ್ಕೆ ಗೊತ್ತಿರುವ ವಿಚಾರ. ಇತ್ತ ನೋಡು ಕೃಷ್ಣ, ನನ್ನ ತಾತ ಭೀಷ್ಮಾಚಾರ್ಯರು. ಇವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಈ ಚತುರ್ದಶ ಭುವನಗಳಲ್ಲಿ ಇವರನ್ನು ಜಯಿಸುವ ವೀರನು ಶೂರನು ಯಾರಿರೋ? ಹೇ ಹೇ ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವೇ? ಇಂತಹ ಅತಿರಥ ರಥಿಕರನ್ನು ಪಡೆದಿರುವ ನಾನು ಇನ್ನು ಆ ನಿನ್ನ ಪಾಂಡವರು ಸಹೋದರ ಅಗ್ರಜ ಕೃಷ್ಣ ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ. ಕೃಷ್ಣ ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಅಗ್ರಜ ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗದು ರಾಜ್ಯವನು. ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗದು ರಾಜ್ಯವನು. ಪ್ರಷ್ಟ ಪಾಂಡವರ ಕುಟ್ಟಿ ಕೆಣಕುವೆ, ಪ್ರಷ್ಟ ಪಾಂಡವರ ಕುಟ್ಟಿ ಕೆಣಕುವೆ. ಮೆಟ್ಟಿ ಮೆರೆಯುವೆ ನಾಂದರೆಯೊಳಗೆ, ಮೆಟ್ಟಿ ಮೆರೆಯುವೆ ನಾಂದರೆಯೊಳಗೆ, ಮೆಟ್ಟಿ ಮೆರೆಯುವೆ ನಾಂದರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಮಾಡುವುದು ಅಗ್ರಜ ಸಹೋದರ, ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು ಒಪ್ಪಿತು ಒಪ್ಪಿತು. ಕೃಷ್ಣ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು
ಇಂತಹ ಯುದ್ಧ ಬಿರುಮಾತುಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದ್ವಾರಕಾ ನಗರದಿಂದ ಈ ಹಸ್ತಿನಾಪುರಕ್ಕೆ ನೀನು ಆಗಮಿಸುತ್ತಿರುವುದು ಇಡೀ ಈ ನಮ್ಮ ಚಕ್ರೇಶ್ವರರಿಗೆಲ್ಲರಿಗೂ ಅರಿವಾಗಿದೆ ಕೃಷ್ಣ, ಅರಿವಾಗಿದೆ. ಕಾರಣ ಓ ಏಡಿ ಪಾಂಡವರಿಗೆ ಅರ್ಧ ರಾಜ್ಯದ ಸಲುವಾಗಿ ಅದೆಂದಿಗೂ ಸಾಧ್ಯವಿಲ್ಲ ಕೃಷ್ಣ, ಎಂದಿಗೂ ಸಾಧ್ಯವಿಲ್ಲ. ಈ ನಮ್ಮ ಚಕ್ರೇಶ್ವರನ ಛಲ ಅಚಲ, ಈ ನಮ್ಮ ಚಕ್ರೇಶ್ವರನ ಛಲ ಅಚಲ. ಶಕುನಿ ಚಕ್ರೇಶ್ವರನ ಛಲ ಅಚಲ. ತಿಳಿಯಿತೋ ಕೃಷ್ಣ, ಇದೇನು ಗೋಪಿಕಾಂಗನೆಯರ ಬೃಂದನವನವಲ್ಲ. ತಿನ್ನಲು ಬೆಣ್ಣೆ ಮುದ್ದುಗಳಿಲ್ಲ. ನಾವೇನು ಕೈಗೆ ಬಳೆ ತೊಟ್ಟು ಕುಡ್ಲಿವೋ ಮಾಧವ, ಇದು ಕುರುಬೀಕರ ಮೃತ್ಯು ಪಂಜರ. ಅದರಲ್ಲಿ ನೀನು ಎಚ್ಚರ ತಪ್ಪಿದರೆ ಕೃಷ್ಣ ನೀನಿಲ್ಲ, ಕೃಷ್ಣ ನೀನಿಲ್ಲ. ನೀನು ಹೇಗೆ ಬಂದೆಯೋ ಹಾಗೆ ಹೋದರೆ ಸರಿ, ಇಲ್ಲವಾದರೆ ಕೃಷ್ಣ ಅನರ್ಥವಾಯಿತು. ಎಚ್ಚರ. ಸಹೋದರ ದುಶ್ಯಾಸನ, ದುರ್ಜಯ, ಜೀವನ ಮುಷ್ಟಿಯಲ್ಲಿರುವುದು ನಿನ್ನ ಮರಣ ಶಾಸನ. ಹೋಗು ಕುಳಿತುಕೋ, ಅಲ್ಲಿರುವುದು ನಿನ್ನ ಅಗ್ರಜ. ಸಹೋದರ ಕಡಿ ದಟ್ಟುವೆ ಬಡ ಬಡ ಕೆಳಕರ ಪಡೆಗಳನ್ನೆಲ್ಲ ಕಡಿ ದಟ್ಟುವೆ. ಕೃಷ್ಣ ಕಡಿ ದಟ್ಟುವೆ ಬಡ ಬಡ ಕೆಳಕರ ಪಡೆಗಳನ್ನೆಲ್ಲ ಕಡಿ ದಟ್ಟುವೆ. ಕುಟ್ಟುತ್ತ ಮೆರೆಯುತ್ತ ದ್ರೋಹಿ ಮೆಟ್ಟುತ್ತ ಮೆರೆಯುತ್ತ ಬೈರೆ. ಕೃಷ್ಣ ಕುಟ್ಟುತ್ತ ಕಡವುತ್ತ ದ್ರೋಹಿ ಮೆಟ್ಟುತ್ತ ಮೆರೆಯುತ್ತ ಬೈರೆ. ಕುಟ್ಟುತ್ತ ಮೆಟ್ಟುತ್ತ ಪಡ ಪಡ ಗುಟ್ಟುತ್ತೆ ಪಡ ಗುಟ್ಟುತ್ತೆ ಕಡಿ ರಾಜ ಪಡೆಗಳನ್ನೆಲ್ಲ ಕಡಿ ದಟ್ಟುವೆ ಕಡಿ ದಟ್ಟುವೆ ಕಡಿ ದಟ್ಟುವೆ. ರಾಜ ಕೌರವೇಶ್ವರ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿದ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನವಲ್ಲ. ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವೇನು ಕೈಗೆ ಬಳೆ ತೊಟ್ಟಿ ಕುಳಿತಿಲ್ಲವೋ ಗೊಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಪಿಳ್ಳಂಗೋವಿಯೂ ಇಲ್ಲ. ಪರಶಿವನ ವರ ಪಡೆದು ವಿರೋಧಿಗಳ ಗೆಲ್ಲುವೆ. ಪರಶಿವನ ವರ ಪಡೆದು ವಿರೋಧಿಗಳ ಗೆಲ್ಲುವೆ. ಕೃಷ್ಣ, ರೂಪಮಂಡಲಿ ಶರೀರವಲ್ಲಲಿ ರೂಪಮಂಡಲಿ ಶರೀರವಲ್ಲಲಿ ಅದಾರಿ ಹರು ಬಳೆ ಸಿಂಧುರಾಜ ಬಳೆ. ಅದಾರಿ ಹೊರ ಇದಾರಿ ಹೊರ ದುರಂತ ಬಲ ತೋರೆ ದುರಂತ ಬಲ ತೋರೆ ದುರಂತ ಬಲ ತೋರೆ. ಪರಶಿವನ ವರ ಪಡೆದು ವಿರೋಧಿಗಳ ಗೆಲ್ಲುವೆ ವಿರೋಧಿಗಳ ಗೆಲ್ಲುವೆ ವಿರೋಧಿಗಳ ಗೆಲ್ಲುವೆ ಗೆಲ್ಲುವೆ ಗೆಲ್ಲುವೆ. ಇನ್ನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವುದು ಒಳ್ಳೆಯದು. ಇಲ್ಲವಾದರೆ ಸೈಂಧವ, ನಿನಗೆ ಅರಿವಿಲ್ಲದಂತೆ ಕಡಿಸುವೆ ನಿನ್ನ ಶಿರವ. ಆಗ ಏನೂ ಮಾಡಲಾರ ನಿನ್ನ ಕೌರವ. ಎಲ್ಲವೋ ಬಲ್ಲ ಗೊಲ್ಲ ಹರಟದಿರ ಗೊಲ್ಲ ಹರಟದಿರೋ ಛೇಚಿ ಗೊಲ್ಲ ಹರಟದಿರೋ ಛೇ ಗೊಲ್ಲ ಹರಟದಿರೋ. ಹೊರಟೆ ದುರುಳ ಛೈರನೋ ದೊಡ್ಡೆ ತೋರಲೆ ಸೋಕಸ. ಸಮರ್ಜಿ ಹರಟೆ ದುರುಳ ಛೈರನೋ ದೊಡ್ಡೆ ತೋರಲೆ ಸೋಕಸ.
ಕುಠೋರರ ಬಲು ಕಠೋರರ ಬಲ ಬಲ ದುರ್ಜಯರಾಜ ಕುಲ ಕುಠೋರರ ಬಲು ಕಠೋರರ ಛಲವನ್ನರ್ಪಿಸಿ ಸಲಹದೆಗೊಳಿಸಿ ಛಲವನ್ನರ್ಪಿಸಿ ಸಲಹದೆಗೊಳಿಸಿ ಅಡಿಯೊಳ್ಳೆಟ್ಟಿ ಗದೆಯಿಂದ ಕುಟ್ಟೆ ಬಲ ಬಲ ಅಡಿಯೊಳ್ಳೆಟ್ಟಿ ಗದೆಯಿಂದ ಕುಟ್ಟಿ ನೋಡಿ ನೋಡಿ ಹಠ ಮಾಡಿ ಗೆಲ್ಲುವೆ ನೋಡಿ ನೋಡಿ ಹಠ ಮಾಡಿ ಗೆಲ್ಲುವೆ ಹೊರಟದಿರೋ ಗೊಲ್ಲ ಹೊರಟಿದಿರೋ ಏಯ್ ಗೊಲ್ಲ ಹೊರಟದಿರೋ ಬಲ ಬಲ ದುರ್ಜಯರಾಜ ಬಲ ಅಂಗ್ರಯ್ಯ ಬಡಿವಾರದ ಗೊಲ್ಲ ಭಾವಮೆಯರ ನಲ್ಲ ಮೋಧಿನ ಮಲ್ಲ ಬಲ ಈ ಕೌರವೇಶ್ವರನಿಗೂ ಈ ರಾಜಸಭೆಗೂ ನೀ ಸಲ್ಲ ಎಲ್ಲಿ ಓದಿದ್ದು ನಿನ್ನ ಕಪಟ ಗೊಲ್ಲ ಬುದ್ಧಿ ರಾಯಭಾರಿ ಗೋಕುಲ ವಿಹೋರಿ ರಾಯಭಾರಿಯಾಗಿ ಬಂದ ನೀನು ಉಚಿತ ರೀತಿಯಲ್ಲಿ ವರ್ತಿಸದೆ ನಮ್ಮನ್ನು ಲೆಕ್ಕಿಸದೆ ನಮ್ಮ ಚಿಕ್ಕಪ್ಪನ ಮಕ್ಕಳಿಗೆ ಅರ್ಧ ರಾಜ್ಯ ಕೊಡುವೆಂದು ಕೇಳಿದೆ. ಯಾರು ನಮ್ಮ ಚಿಕ್ಕಪ್ಪ? ಪಾಂಡುರಾಜನೇ, ಯಮನೇ, ಇಂದ್ರನೇ, ವಾಯುವೆ, ಅಶ್ವಿನಿ ದೇವತೆಗಳೇ, ಕೃಷ್ಣ ಯಾರಿಗೆಂದು ಕೊಡುವುದು? ಈ ಸಮಸ್ತವಾದ ಈ ಸುಸ್ಥಿರವಾದ ಸಾಮ್ರಾಜ್ಯವನ್ನು ಛತ್ರ ಛತ್ರ ಮಾಡುವುದು ನಿನಗೆ ನ್ಯಾಯವೇ? ಸಮ್ಮತವೇ? ಸಂಧಾನವೇ? ಸಂಧಿಯ ಮಾರ್ಗವೇ? ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಬಲ ಬಲ ದುರ್ಜಯರಾಜ ಅವರು ಸಾಹಸಿಗಳೇ ಆಗಿದ್ದರೆ ಈ ಅಖಂಡ ಭರತ ಖಂಡವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನಮ್ಮೊಡನೆ ಹೋರಾಡಿ ಯುದ್ಧ ಮಾಡಿ ಕಾದಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದರೆ ಕಾಡಿಗೆ ಹೋಗಲಿ. ಕೃಷ್ಣ, ಅನ್ನೆಂದು ಅಕ್ಷೋಹಿಣಿ ಸೈನ್ಯದಲ್ಲಿರುವ ವೀರಾಧಿವರನ್ನು ಗೆರೆಯುವುದು ಬೆಣ್ಣೆ ಕದಿಯುವಷ್ಟು ಸುಲಭವೆಂದುಕೊಂಡೆಯ? ಅಥವಾ ಖಂಡ ಖಂಡ ಹೆಂಗಸರೊಡನೆ ಸರಸ ಮಾಡುವೆಂದಿದೆಯಾ? ಇದು ರಾಜ್ಯ, ಕೌರವೇಶ್ವರನ ಸಾಮ್ರಾಜ್ಯ. ಒಂದು ಮುಳ್ಳು ಮುರಿಯುವಷ್ಟು ಭೂಮಿಯೂ ಸಹ ದೊರೆಯುವುದಿಲ್ಲ. ಬಂದ ಮಾರ್ಗವನ್ನು ಹಿಡಿದು ಹೋದರೆ ಸರಿ, ಇಲ್ಲವಾದರೆ ತಕ್ಕ ಶಾಸ್ತಿದು ಗೊಲ್ಲ ಫಲ ಈ ಸಭೆಗೆ ನೀನು ಸಲ್ಲ. ದುರ್ಜಯ, ದುರ್ಜಯ, ನೀನು ಎಷ್ಟೇ ಹಾರಾಡಿ ತೂರಾಡಿದರೂ ನಿನಗೆ ಕಟ್ಟಿಟ್ಟ ಬುದ್ಧಿ ಅಪಜಯ. ಪಾಂಡವರೊಂದಿಗೆ ನೀವೆಂದಿಗೂ ಸಾಧಿಸಲಾರಿರಿ ವಿಜಯ. ರಾಜೇಂದ್ರ, ಕರ್ಣ, ದುಶ್ಯಾಸನ ದುರ್ಯೋಧನ ಅಭಿಮತವೇ ನನ್ನ ಅಭಿಮತ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಇತವೋ ಮರೆತು ಕೆಣಕಿದರೆ ಮುಂದೆ ಬರುವುದು ಘೋರ ಸಮರ. ಕಡುವೈರಿ ಅರ್ಜುನ ಮೇಲೆ ಹಾಗೆ ತೀರದ ಹೊರತು ಈ ರಾಜೇಂದ್ರನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಬಲ ಕರ್ಣ, ಬಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ
ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೀಯಾ? ಇದು ನಿನ್ನ ಧರ್ಮವೇ? ಧರ್ಮದ ಮಾತುಗಳನ್ನು ಆಡ್ತಿರುವೆ ಕೃಷ್ಣ. ಸಲ್ಲಧೋ ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲಧೋ ನಿನಗೆ ಬಲ್ಲವನೇ ಬಾಮ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸುತ್ತ ಕೃಷ್ಣ ಕೃಷ್ಣ ಪಾಂಡು ತನಯರ ಹಿತವನ್ನು ಬಯಸುತ್ತ ಇಂದಿಯ ನಾಟಕ ಆಡಲೆಂದು ಬಂದೆಯ. ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನಿ. ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನಿ. ದೂರದಳು ಪಾತನ ಶಿರ ಛೇದಿಸುವೆ. ಬಲ ಬಲ ಕರ್ಣ. ದೂರದಳು ಪಾತನ ಶಿರ ಛೇದಿಸುವೆ. ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಫಲ ಕರ್ಣ ಫಲ ಯದುಪತಿ. ನನ್ನ ಕೊಡುವ ಯೋಜನೆಗೆ ತೀರದ ಹೊರತು ಈ ರಾಜೇಂದ್ರ ಮುಷ್ಟಾರು ರಚಿಸುವುದಿಲ್ಲ. ರಾಜೇಂದ್ರ ಸಂಧಿ ಅಂತಿಮಕ ಶಾಂತಿ ಇಂಥ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂಥ ಕ್ಷತ್ರಿಯ ವೀರರಿಗಲ್ಲ. ನನ್ನ ಪ್ರಾಣ ಮಿತ್ರ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಲ್ಲವೇ? ಆ ನನ್ನ ಧರ್ಮಕ್ಕಿಂತ ಸದಾ ನನ್ನ ತನು ಮನವನ್ನು ನನ್ನ ಸ್ವಾಮಿಗಾಗಿ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ದಿನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪಲಾರದು. ಸರಿಯಾಗಿ ಹೇಳಿದೆ ಮಿತ್ರ. ಕೃಷ್ಣ ಗಂಟಲು ಬಿಗಿದಂತಾಯ್ತು. ಕರ್ಣ, ಈ ನಿನ್ನ ಧರ್ಮದ ನುಡಿಗಳಿಂದ ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಜಯಿಸಿ ದುರಾಶಾ, ಭಾರತ ಭೂಮಿ ಜಯಿಸಿ ದುರಾಶಾ, ಸಮಾನ ಸೌಲಭ ನಿರಾಕರಿಸದಿರೈ. ಭಾರತ ಭೂಮಿ
ಜಯಿಸಿ ದುರಾಟ ಜಯಿಸಿ ದುರಾಟ. ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆಯನ್ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವವಮ್ಮಿ ಸೈರಂಡಯಂತಾಳೆ ವೈರವವಮ್ಮಿಗಿನಿ ಸೈರಣಯಂತಾಳೈ ಬಾಳೈ ಬಲು ಧರ್ಮ ನುರಿತ ಸುಗುಣ ಚರಿತ ಕರುಣ ಭರಿತ ಗುಣಯುತ ನೆನಪಿಕೊರೆ. ನಾರಾಯ ಬಲು ಧರ್ಮ ನುರಿತ ಸುಗುಣ ಚರಿತ ಕರುಣ ಭರಿತ ಗುಣಯುತ ನೆನಪಿಕೊರೆ. ಧರೆಯ ಭಾರತ ಭೂಮಿ ಸಜಯಿಸಿ ದುರಾಟ ಸಮಾನ ಸೌಜತ ನಿರಾಕರಿಸದಿರೈ ಭಾರತ ಭೂಮಿ ಸಜಯಿಸಿ ದುರಾಟ ಜಯಿಸಿ ದುರಾಟ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಏಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮಗಳ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರ ಪುಳಕಿತರ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಸಿಂಹಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸಿದೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯೀಧಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಅತ್ಯಾರ ಸಲುವಾಗಿ ಕೃಷ್ಣ ನಿಮ್ಮಗಳ ಸಲುವಾಗಿಯೂ ಕೂಡ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನ ಉದ್ಧರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನೆಲ್ಲ ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯನವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲೇ ಕೃಷ್ಣ ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲೇ ರೂಢಿಯಳು ಅವರೆನಿತು ದೀನರೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವ ಕೃಷ್ಣ, ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಹೇ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರು ಪಾಂಡವರು ಪಾಂಡವರು, ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ ಕೃಷ್ಣ.
ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಏ ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ಏನೆಂಬುದು ನಿನ್ನ ಕೃಷ್ಣ? ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆಬಿದ ನೀನು ಈ ಶಕುನಿಯ ನೀತಿಯಂತೆ ಯುಧಿಷ್ಠರನ್ನು ಕಪಟ ದ್ಯೂತ ಕೇಳಿದದ್ದನ್ನು ಮರೆತೀಯ. ಸಹೋದರರ ಪತ್ನಿ ಎಂಬುದನ್ನು ಲೆಕ್ಕಿಸದೆ ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರು ಆದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ನೀನು ಮರೆತೀಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯ ಆಚರಣೆಯಲ್ಲೇ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಡದೇ ಇದ್ದರೆ ಈ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯರ ಮನೆಯ ಬೆಣ್ಣೆಯ ಮುದ್ದೆಯಲ್ಲವೋ? ಕುರು ವೀರರಿಂದ ರಚಿಸಲ್ಪಟ್ಟಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಲ್ಲಿ ಮಲ್ಲ, ಅಂದರೆ ಛಲದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಆ ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. ಏನು ಹೇಳಿದೆ ಕೃಷ್ಣ? ಇಂದ್ರಪ್ರಸ್ಥಾದಿ 5 ಗ್ರಾಮಗಳೇ? ಹೌದಾ ಕೃಷ್ಣ, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಿದವೆ. ಬೇಕಾದರೆ ಹೇಳು, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆ, ಅಲ್ಲಿಯೇ ಹೋಗಿ ಜೀವಿಸಲಿ. ದುರ್ಯೋಧನ, ಹೋಗಲಿ ನಮ್ಮ ಭೀಮಸೇನನಾದರೂ ಮಹಾವರಟ. ಅವನೇನಾದರೂ ಸಿಡಿದೆದ್ದು ನಿಂತನೆಂದರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡು. ಅದಕ್ಕಾಗಿ ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡೆಯ. ಏನು ಹೇಳಿದೆ ಕೃಷ್ಣ? ನಮ್ಮ ಭೀಮಸೇನ ಸ್ವಲ್ಪ ಹೊರಟ, ಅವನ ವಾಸಕ್ಕೆ ಒಂದು ಗ್ರಾಮವನ್ನು ಕೊಡೆಯ ಎಂದೆ ಅಷ್ಟೇ. ಕೇಳಿದೆಯಾ ಮಾವ? ಈ ಕೃಷ್ಣನಾಡುತ್ತಿರುವ ಮಾತನ್ನ ಆ ನನ್ನ ಕಡು ವೈರಿಯಾದ ಭೀಮನಿಗೆ ಒಂದು ಊರನ್ನೇ ಕೊಡಬೇಕಂತೆ. ಮಾವ, ಇದಕ್ಕೆ ನಿನ್ನ ಉತ್ತರ? ಏನಂದೆ ಮತ್ತೊಮ್ಮೆ ಹೇಳು. ಆ ನನ್ನ ಕಡು ವೈರಿಯಾದ ಭೀಮನಿಗೆ ಒಂದು ಊರನ್ನೇ ಕೊಡಬೇಕಂತೆ ಮಾವ. ಸರಿಯಾಗಿ ಯೋಚನೆ ಮಾಡಿ ಕೊಟ್ಟು ಕಳಿಸ. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದು ನಿಂತ ಈ ಕೆಚ್ಚೆದೆಯ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣನ್ನ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದ ಕದನಕ್ಕೆ ನಿಂತರು ಸರಿಯ ಕೃಷ್ಣ. ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೇ ಏಕೆ ಕೃಷ್ಣ, ಅಷ್ಟೈಶ್ವರ್ಯ ಸಂಪನ್ನನಾದ ನಾನು ಮಸಡದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟು ಕೊಡನು ಕೊಡು ಭೂಮಿಯನ. ಕೃಷ್ಣ, ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟು ಕೊಡನು ಕೊಡು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರೆದ ವೈರಿ ಕುಲವ
ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲ ಕಡೆಯ ನಿರ್ಧಾರ ಪೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಪೇಳ್ವೆ. ಕೃಷ್ಣ ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನ. ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನ. ಆಕಾಶವು ಮಂಡಲ ಓರ್ಖರೆದು ಬಾಯಿ ಬಿರಿಯಲಿ. ಕೃಷ್ಣ ಆಕಾಶವು ಮಂಡಲವೇ ಬೋರ್ಗರೆದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳ್ವೆ. ಕೃಷ್ಣ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲದ ಕೃಷ್ಣ. ಹೇಳು ಬಾಬಾ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹೌದು, ಹೇಳು ಭಾವ. ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದು ಸತ್ಕರಿಸಲಿರುವೆವ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದ ಸತ್ಕರಿಸಲಿರುವೆ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳ್ವೆ. ಕೆಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡನು ಗುರು ಭೂಮಿಯನ. ಕೆಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡನು ಗುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಕಡೆಯ ನಿರ್ಧಾರ ಬೇಳ್ವೆ ಕಡೆಯ ನಿರ್ಧಾರ ಬೇಳ್ವೆ ಕಡೆಯ ನಿರ್ಧಾರ ಬೇಳ್ವೆ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗವಾಗಿ ಸಂಧಿ ಎನ್ನುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಹಿಂದೆ ನೀನು ಬಲಿ ಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯಿಂದ ಆಕಾಶವನ್ನು, 2ನೇ ಹೆಜ್ಜೆಯಿಂದ ಭೂಮಿಯನ್ನು, ಉಳಿದ 3ನೇ ಹೆಜ್ಜೆಯಿಂದ ಬಲಿಯ ತಲೆಯ ಮೇಲಿಟ್ಟು ಆತನನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಯ ಪಾಡೆ ಹಾಗಾದ ಮೇಲೆ ಇನ್ನು ನಾನೇನಾದರೂ ನಿನಗೆ 1 ಊರನ್ನೇನಾದರೂ ಕೊಟ್ಟರೆ ಎಂತಹ ಅನರ್ಥವಾಗುವುದೆಂದನು ನಾನು ಬಹಳ ಚೆನ್ನಾಗಿ ಬಲ್ಲೆನು ಕೃಷ್ಣ. 1 ಊರಲ್ಲ ಕೃಷ್ಣ, 1 ಊರಲ್ಲಿ ಗೋಪಾದ ಬಿಡುವ ಜಾಗದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ ಕೃಷ್ಣ, ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕತ್ತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಂಡೊಳ್ತೈ. ಕತ್ತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಂಡೊಳ್ತೈ. ಅದೇಗಿಂತು ಒದರುವೆ ಅದೇ ಮಾತ ಬೊಗಳುವೆ ಕೃಷ್ಣ. ಅದೇಗಿಂತು ಒದರುವೆ ಅದೇ ಮಾತ ಬೊಗಳುವೆ. ಕುಲಹೀನ ಕುಲವ ಮರದೆಯ ದುರಗಳು ಕಡಿಯದೆ ಬಿಡುವನು. ಕುಲಹೀನ ಕುಲವ ಮರದೆಯ ದುರಗಳು ಕಡಿಯದೆ ಬಿಡುವನು. ಅದನ್ನ ತೊಳು ಮದವ ನಡಗಿಪ ಕೃಷ್ಣ ಅದನ್ನ ತೊಳು ಮದವ ನಡಗಿಪ ಚತುರರಿರಬಹುಣೆ. ಮಂದಮತಿಯತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ತುಂಗವ ಪಡುವೆ ನೀ ತುಂಗವ ಪಡುವೆ. ಸಾರೋ ನಾ ಸಹಿಪೆ ಈ ನಿನ್ನ ಮೋಸ. ಸಾರೋ ನಾ ಸಹಿಪೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರಾರೋ
ಕೆಡುಕನೆ ಕೃಷ್ಣ ಪರಮ ಪುರುಷ ನೆನಪ ಬಿರುದನು ಕೊಡವಿಯೋಳ್ ಅಡಗಿತು ಕೆಡುಕನೆ ಗತಿ ಬೇಡೈಸು ಯೋಧನನೆ ತೋರಿಗ ಗಾಳಿಗಳು ಸೈರಣೆ ಸೈರಣೆ ಸೈರಣೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟು ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ವಿಚಾರವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುವಂಶ ಕಳಂಕ ಸ್ವರೂಪನೇ? ಕೌರವೇಶ್ವರ ಮಾವ ಈ ದರ್ಪಿತ ವಾಕ್ಯವನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ ಸಹೋದರ ಕೃಷ್ಣ ಈ ಮುರಾರಿ ನಮಗೆ ವಿರೋಧಿ. ಅಗ್ರಜ ಸಹೋದರ ಈ ಮುರಾರಿ ನಮಗೆ ವಿರೋಧಿ. ಭೂಮಿ ಪಾಲನೆ ಲಾಲಿಪುದೀಗ ಈ ಮುರಾರಿ ಯಮಗೆ ವಿರೋಧಿ. ಅಗ್ರಜ ಸಹೋದರ ನೀತಿಯ ನರಿಯದ ಪೀತಾಂಬರನು ನೀತಿಯ ನರಿಯದ ಪೀತಾಂಬರನು ಭೂಮಿಯ ನರಿಯದ ಅಗ್ರಜ ಪಕ್ಷಪಾತಿಯು ಈತನಿಗಿರುತ್ತೀರೆ. ಕೃಷ್ಣ ಪಕ್ಷಪಾತಿಯು ಈತನಿಗಿರುತ್ತೀರೆ. ನೀತಿಯ ತಿಳಿಯದ ಪೀತಾಂಬರನು ಈ ಮುರಾರಿ ಯಮಗೆ ವಿರೋಧಿ. ಭೂಮಿ ಪಾಲನೆ ಲಾಲಿಪುದೀಗ ಲಾಲಿಪುದೀಗ ಲಾಲಿಪುದೀಗ. ಅಗ್ರಜ ಸಹೋದರ ಇದು ಕೌರವರ ರಾಜ್ಯಸಭೆ ಅಲ್ಲ, ಹಾ ಪಾಂಡು ನಂತರರ ಮಿತ್ರಕೂಟ. ನಿನ್ನ ಹಣ್ಣವನ್ನು ತಿಂದು ಪರಿಪುಷ್ಟರಾದ ಈ ಮೃತರು ನಿನ್ನ ನಿಂದನೆಯನ್ನು ಹೇಗೆ ತದಾಯಕ್ಕೆ ಚಿತ್ತರಾಗಿ ಕೇಳುತ್ತಿರುವರು ನೋಡೋಣ. ಇವರು ಸಮಯವು ದೊರಕಿದರೆ ಯಾವ ಚಿತ್ತದೋ ಹಕ್ಕು ಗೆದರತಕ್ಕಂತರಲ್ಲ. ನಡೆ ಹಣ್ಣ ನಡೆ ಹಣ್ಣ. ಈ ಪಾಂಡು ಪಕ್ಷಪಾತಿಗಳ ಮಧ್ಯೆ ನಮಗೇನು ಕೆಲಸ? ಸರಿಯಾಗಿ ಹೇಳಿದೆ ಸಹೋದರ. ಆ? ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಸಹೋದರ. ಕುರು ವೃದ್ಧರೇ, ಈ ದುರ್ವರ್ತರನ್ನು ನೀವು ದಮನ ಮಾಡಲಾರದವರಾದರೆ ಯಾರಿಗೆ ಹೇಳಿದೆ? ನಿಮ್ಮ ಮುಗ್ದೋಯ್ತು ಕಣ್ಮುಂದೆ ನಡೆಯುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಈ ಅನೈಶ್ಚಿಕವಾದ ಯುದ್ಧದಿಂದಾಗಿ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಭೂಮಿಗೆ ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ಈಗಲೇ ನಾನು ಹೇಳಿದಂತೆ ಮಾಡಿರಿ. ಕುಮಾರನೆಲ್ಲಿ? ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಮಾತೆಯ ಮಾತನೇ ಆಲಿಸು ವೀರ. ಕುಮಾರ, ಅಮ್ಮ ಮಾತೆಯ ಮಾತನೇ ಆಲಿಸು ವೀರ. ಧುರಧೀರನೇ ಧೈರ್ಯದಿ ಬಾಳಿ. ಕುಮಾರ, ಭಾರತ
ಏಕೆ ಕುಮಾರ, ಏನಿನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷಿಕಂದ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರೂ ನನ್ನ ಎದೆ ರಕ್ತವೇ ಬಸಿದಂತೆ ಭಾಸವಾಗುತ್ತಿತ್ತು. ಕುಮಾರ, ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲಿಯೇ ಹುಡುಕಿದರೂ ತಾಯಿಯಂತಹ ಹಿತೈಷಿಯು, ಬಂಧು, ಸ್ನೇಹಿತೆಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆ, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೇ ಕಂದ. ಅಮ್ಮ, ಪುನಃ ಇದೇ ಮಾತು. ನಿನ್ನ ಪುತ್ರನಾಗಿ ನಾನು ಜನಿಸಿ ಕ್ಷತ್ರಿಯ ಧರ್ಮವನ್ನು ತೀಸಲೇ? ಇಲ್ಲ ತಾಯಿ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಈ ದುರ್ಯೋಧನನು ಧರ್ಮಚಿತನಾಗುವುದಿಲ್ಲ. ಕೃಷ್ಣ, ಪಾಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರತಿಕರ ವೀರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದರು. ನನಗಿನ್ನು ಸಮಯವಿಲ್ಲ. ಕುಮಾರ, ಇದೇನಿದು? ಅಧರ್ಮದ ಸುರೇಂದ್ರ ಉನ್ಮತ್ತನಾದವನಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವೆಲ್ಲಿಹುದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗಿನ್ನೆಲ್ಲಿಯೇ ಸಮಯವಿಹುದು? ಹೋಗು ಕುಮಾರ, ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಂದಿಗೆ ಇಡೀ ಈ ಕುರುಕುಲವೆಲ್ಲವೂ ನಾಶವಾಗಿ ಹೋಗುವುದು. ನಿನ್ನ ನಾಶವನ್ನು ನೋಡುತ್ತಾ ನಿನ್ನ ಅಂಧಪಿತನ ಅಧೋಪತನೆ ಕಿಳಿಯುವುದು. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮನನ್ನು ಬಂಧಿಸಲು ತಂದು ಹೋಗ್ತೀನಿ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದು? ಈ ದುರ್ಯೋಧನ ಉಪಟಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ವಾಸುದೇವ, ಪರಮಾತ್ಮ, ಬೇಡ ತಂದೆ, ಬೇಡ. ಈ ಪಾಪಮಯವಾದ ರಾಜಸಭೆಯಲ್ಲಿ ಅರೆ ಕ್ಷಣವೂ ನೀನು ನಿಲ್ಲಬೇಡ. ಮೊದಲಿನಿಂದ ಹೊರಟು ಹೋಗು. ಏನು? ದುರ್ಯೋಧನನಿಗೆದಿರಿ ನಾನಿಲ್ಲಿಂದ ಪಲಾಯನ ಮಾಡದೆ? ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಈ ಕೃಷ್ಣನು ಆ ಸಾಮಾನ್ಯ ದುರ್ಯೋಧನನಿಗೆ ಹೆದರುವುದೇ? ರಾಜಮಹಿಷಿ, ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಅದರ ಒಂದಲ್ಪ ಆವೃತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದಲ್ಲಿ ಗ್ರಹಾತಾರ ಸಮೂಹವು ಮಕ್ಕಳಾಡುವ ತಿರುಕಲ್ಲುಗಳಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಲ್ಲಿ ಉರುಳಾಡುವರು. ಇಂತಹ ನಾನು ಆ ದುರ್ಯೋಧನನಿಗೆ ಭಯಭೀತನಾಗಲೇ ತಾಯಿ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ನಿಮ್ಮ ಲೀಲೆಗಳನ್ನು ನಾನು ಅಯ್ಯದವಳೆಂದು ತಿಳಿದಿರುವಿರ. ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಪರಮಾತ್ಮ, ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭು ವಿಠಲ, ಪ್ರಭು ವಿಠಲ. ಆಕಾಶ ಭೂಮಿಗಳ ಅಣಿವಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಣಿವಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ.
ಅವಹೇಳನವನ್ನು ಅದು ಹೇಗೆ ತಾನೇ ನಾನು ಸಹಿಸಲಿ? ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ, ಅದೆಂದಿಗೂ ಸಾಧ್ಯವಿಲ್ಲ. ನೀವು ಭಕ್ತ ಪರಾಧೀನರಲ್ಲವೇ? ಭಕ್ತರ ಆಸೆಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಮೊದಲು ಇಲ್ಲಿಂದ ಹೊರಟು ಹೋಗುತ್ತದೆ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆನು. ನಾನು ಅದಾವ ಮಹತ್ತರವಾದ ಆಶೋತ್ತರಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದೆನೋ, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದ್ಯತ್ವವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ನಿನ್ನ ಸಲುವಾಗಿ ಈ ದಿನ ನಾನಿಲ್ಲಿಂದ ಪಲಾಯನ ಮಾಡುವೆನು. ನೆಲ್ಲಿ ಪಲಾಯನ, ನೆಲ್ಲ ವಂಚಕ ಸಹೋದರ ಅಗ್ರಜ, ಮೊದಲು ಬಂಧಿಸಿರಿ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ವ್ಯರ್ಥ ವ್ಯರ್ಥ, ಇದು ನಿಮ್ಮಿಂದಾಗದು. ಉರಿ ಬಿಸಿಲಿನ ತಾಪಕ್ಕೆ ಶರದಿಯುತ ಬತ್ತುವುದೇ, ಉರಿ ಬಿಸಿಲಿನ ತಾಪಕ್ಕೆ ಶರದಿಯುತ ಬತ್ತುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಬಿರುಗಾಳಿಯ ಬಡಿತಕ್ಕೆ ಗಿರಿಶಿಖರಗಳು ಚಲಿಸುವವೇ, ಸುರಿವ ಸೋನೆಯ ಮಳೆಗೆ ಕಾಗಿ ಚಾರುವುದೇ, ಧರಿಸಿರುವ ಚಕ್ರಮಂದಿರೇ, ಧರಿಸಿರುವ ಚಕ್ರವಂಬಿಡ ನಿನ್ನಂತ ಕೋಟಿ ಕೋಟಿ ಶತಕೋಟಿ ದುರ್ಯೋಧನರ ಶಿರಗಳಂ ಕೆಡಿವಾಗ ಎನಗೆ ಭಯವುಂಟೆ, ಮರುಳೇ ಮರುಳೇ ಕೃಷ್ಣ. ಬೆದರಿಕೆಯ ಮಾತೇಗೋ ಪಶು ಕಾಯುವ ಕೃಷ್ಣ. ಕೃಷ್ಣ, ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ ಅಲ್ಲವೇ ಕೃಷ್ಣ? ನಿನ್ನೀ ನುಡಿಗೆ ಜಗವೇ ಅಂಜುವುದು, ಅಂಜುವನೇ ಕುರುಭಾಸ್ಕರನೋ. ಇಳೆಯೋಳ್ ಅಧಿಕ ನೆನೆಸಿ ಮೆರೆವ ಚಕ್ರೇಶ್ವರನೋ, ನಾ ಚಕ್ರೇಶ್ವರನೋ. ಸಹೋದರ, ಮೊದಲು ಈ ಮಾಯಾವಿನ ಹಗ್ಗದಿಂದ ಬಂಧಿಸು, ತೆಗೆದುಕೋ ಪಾಶವನ್ನು, ಮೊದಲು ಬಂಧಿಸು. ಹಾಗಾದ್ರೆ ಈಗ ಬಂಧಿಸಿ ನನ್ನನ್ನು. ಎಲ್ಲವೋ ಕೃಷ್ಣ, ಎಲ್ಲಿ ತಪ್ಪಿಸಿಕೊಂಡು ಹೋಗ್ತಿರುವೆ? ನಿಲ್ಲು ನಿಲ್ಲು ಅಗ್ರಜ. ಎಲ್ಲಿ ಎಲ್ಲಿ ನೋಡಿದರು ಶ್ರೀಕೃಷ್ಣನೇ ಕಾಣ್ತಿರುವುದು. ಮಾಯೆ ಮಾಯೆ ಮಾಯೆ. ಅಯ್ಯೋ ದೊಡ್ಡ ಶಕುನಿ. ಕೃಷ್ಣ ಎಲ್ಲಿ ಎಲ್ಲಿ ಮಾಯಾವಿ ದುರ್ಜಯ. ಕೃಷ್ಣ ಮಾಯಾ ಮಾಯೆ ಮಾಯೆ, ಎಲ್ಲಿ ನೋಡಿದ್ರು ಅಲ್ಲೇ ಕಾಣ್ತಿರುವನ. ಓ ಸೈಂಧವ ರಾಜ, ಅಗ್ರಜ ಯಾರನ್ನು ಕಟ್ಟಲಿ ಯಾರನ್ನು ಬಿಡಲಿ? ಎಲ್ಲಿ ನೋಡಿದ್ರು ಕೃಷ್ಣನೇ ಕಾಣುತ್ತಿರುವಲ್ಲ. ಸಿಕ್ಕಿ ಬಂದರು ಅಗ್ರಜ ಅಗ್ರಜ. ಅಲ್ಲಿರುವನು ಕೃಷ್ಣ. ಎಲ್ಲಿ ನೋಡಿದರು ಎಲ್ಲಿ ಕಾಣಿದರು ಎಲ್ಲಿ ನೋಡಿದರು ಮಾಯೆ, ಕೃಷ್ಣನ ಮಾಯೆ ಕಾಣುತ್ತಿರುವುದು. ಮಾಯೆ ಮಾಯೆ ಮಾಯೆ. ಅಗ್ರಜ ಖಡ್ಗವನ್ನು ಒಳಗಿಳಿಸು, ಮಾಯಾವಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡೋಣ. ಆಗಲಿ. ಕೃಷ್ಣ ಎಲ್ಲಿ ನೋಡುತ್ತಿರುವೆ? ನಿಲ್ಲು. ಮಾಯೆ 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 ಮಾಯೆ. ಕರ್ಣ, ನಿನ್ನೊಡನೆ
ಕೆಲವು ವಿಚಾರಗಳನ್ನು ಮಾತನಾಡಬೇಕು. ನೀನು ನನ್ನ ಸಂಗಡ ಬಾ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದವನು ತಿಳಿದಿದ್ದರೂ ಸಹ ನನ್ನನ್ನು ಇಷ್ಟು ದೂರ ಏಕೆ ಕರೆತಂದೆ ದೇವ? ಕರ್ಣ, ನೀನು ವೈರಿಯ ಪಕ್ಷದವನು ಎಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಇನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನಾಗ ಜನಿಸಿದೆ. ಲೋಕಾಪವಾದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನೀನಾಗ ಓರ್ವ ಸೂತನ ಕೈಗೆ ಸಿಕ್ಕಿ ಅವನ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ಕವಿಯಂಶದಲವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಮಾತೆ ನಿನ್ನ ಗೊತ್ತಿ ವರ ಪಾಂಡವರ ಜನನಿ, ಮಾತೆ ನಿನ್ನ ಗೊತ್ತಿ ವರ ಪಾಂಡವರ ಜನನಿ, ಧರೆಯ ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾ ಮಹಿಮಂದೆರೆ ದುರಧೀರ ತಳಮಳವೇ ಮನದ ಚಿಂತೆ ತೋರೆ, ಕರ್ಣ ಕರ್ಣ ಮಲಮಲವೇ ಮನದ ಚಿಂತೆ ತೋರೆ, ಅಮಿತ ಭುವನದೋ ಕೀರ್ತಿಯ ಪಡವೆ, ಮಲಮಲವೇ ಮನದ ಚಿಂತೆ ತೋರೆ, ಅಮಿತ ಭುವನದೋ ಕೀರ್ತಿಯ ಪಡವೆ, ಘನತರವೆನಿಸಿದ ಮೇದಿನಿಗೊಳು ನೀನ, ಘನತರವೆನಿಸಿದ ಮೇದಿನಿಗೊಳು ನೀ, ಮಹಾ ಮಹಿಮನೆಂದೆನಿಸಿದರೆ ಸುಕುಮಾರ ದುರಧೀರ ಸುಕುಮಾರ ಸುಕುಮಾರ ಬಾ, ಸುಕುಮಾರ ಬಾ. ಈಗಲೂ ನನ್ನ ಸಂಗಡ ಬಾ, ಈಗಲೂ ನನ್ನ ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವೆನು. ಅವರಿಂದಲೂ ಸಾಮಂತ ರಾಜಗಳಿಂದಲೂ ಓಲಿಸಿಕೊಂಡು
ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ. ಬಾಕರ್ಣ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಕೃಷ್ಣ ಕೃಷ್ಣ, ಇದು ನಿಜವಾಗಲೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನ ಆಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಯೇ ಪಾಪಿ ಪರಿತಾಪ
ಆಧರಿಸಿದ ಪ್ರಭು ಕೌರವೇಶ್ವರ. ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಈ ಇರುವರ ನಡುವೆ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೇ ತೋಚದಂತಾಗಿದೆ ದೇವಾ, ದಿಕ್ಕೇ ತೋಚದಂತಾಗಿದೆ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧರಿಸಿದ್ದೇನೆ. ಇನ್ನು ಮುಂದೆ ಯಾರನ್ನ ಆಶ್ರಯಿಸಬೇಕು, ಯಾರನ್ನ ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸಿ. ಕರ್ಣ, ಪರಮಾತ್ಮ, ಮತ್ತೊಂದು ವಿಚಾರವಿರುವುದು. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದಿಲ್ಲ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಇದೀಗ ತಾನೇ ಆಕೆಗೂ ಸಹ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ಕಾಣಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯನ್ನು ಸಂತಸಪಡಿಸಿ ಆಕೆಯ ಮನಸ್ಸನ್ನು ನೋಯಿಸಬೇಡ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರುವೆನು. ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಅವರೊಡನೆ ಕೂಡಿ ಬಾಳುವ ಯೋಗವು ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಇದೆಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರ ಪಾಂಡವರು ನನ್ನ ಸಹೋದರರೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವನಲ್ಲ. ಅಯ್ಯೋ, ನಿನ್ನ ಶಿರಸ್ಸು ಈ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುವುದನ್ನು ಈ ನನ್ನ ಕಣ್ಣಾರ ಹೇಗೆ ನೋಡಲಿ? ಅಯ್ಯೋ, ನನ್ನ ತಮ್ಮಂದರು ನನ್ನ ಕೈಯಾರ ನಾನೇ ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ದುರದೊಳ ತಮ್ಮಂದಿರಂ ಕೊಲ್ಲಲೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸಿರಿ ಸಂಪತ್ತಿನಿ ಬಾಳ್ವನೆ ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಆನಂದ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ಸಾ